ಬೆಂಗಳೂರಿನಲ್ಲಿ ಹೆಚ್ಚಾದ ರೋಡ್ ರಾಬರ್ಸ್ ಹಾವಳಿ. ನಿವೃತ್ತ ಎಸಿಪಿ ಮೇಲೆ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿ ಪರಾರಿ ಆಗಲಾಗಿದೆ. ಹೆಬ್ಬಾಳದ ವೆಟರ್ನರಿ ಆಸ್ಪತ್ರೆ ಆವರಣದಲ್ಲಿ ನಡೆದಿರುವಂತಹ ಘಟನೆ ಇದು. 8 ಲಕ್ಷ ಮೌಲ್ಯದ ಬ್ರಾಸ್ಲೆಟ್ ಹಾಗೆ ಚಿನ್ನದ ಸರವನ್ನು ಕಳುವು ಮಾಡಲಾಗಿದೆ. ನಿವೃತ್ತ ಎಸಿಪಿ ಸುಬ್ಬಣ್ಣ ವಾಕಿಂಗ್ಗೆ ತೆರಳುತ್ತಾ ಇದ್ದಾಗ ಈ ಒಂದು ಘಟನೆ ನಡೆದಿರುವಂಥದ್ದು. ಎಂದಿನಂತೆ ವಾಕಿಂಗ್ ಮುಗಿಸಿ ಮನೆಗೆ ತೆರಳುತ್ತಾ ಇದ್ರು ಸುಬ್ಬಣ್ಣ. ಈ ವೇಳೆ ಚಾಕುವಿನಿಂದ ಹಲ್ಲೆ ಮಾಡಿ ಚಿನ್ನಾಭರಣವನ್ನು ದೋಚಿದ್ದಾರೆ. ಮುಖಕ್ಕೆ ಕಪ್ಪು ಬಟ್ಟೆಯನ್ನು ಧರಿಸಿ ದುಷ್ಕರ್ಮಿಗಳು ಬಂದು ಈ ಕೃತ್ಯ ಎಸಗಿರೋದು. 3 ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಸಂಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಗೆ ಈ ಒಂದು ಘಟನೆ ನಡೆದಿತ್ತು. ಇದೀಗ ಪ್ರಕರಣ ದಾಖಲಿಸಿಕೊಂಡು 3 ಬಂಧಿಸಲಾಗಿದೆ. ನೋಡಿ, ಅವರು ವಾಕಿಂಗ್ ಅಂತ ಬಂದಿದ್ರಂತೆ. ಈ ಸಂದರ್ಭದಲ್ಲಿ ಅವರನ್ನು ಅಟ್ಯಾಕ್ ಮಾಡಿರುವಂಥದ್ದು. ಬ್ರಾಸ್ಲೆಟು, ಸರ ಇದೆಲ್ಲವನ್ನು ಕೂಡ ಕದ್ದಿದ್ದಾರೆ. 8 ಲಕ್ಷ ಮೌಲ್ಯದ ಈ ಬ್ರಾಸ್ಲೆಟ್ ಮತ್ತು ಸರ. ಬೆಂಗಳೂರಿನಲ್ಲಿ ಅದ್ಯಾಕೋ ಗೊತ್ತಿಲ್ಲ, ದಿನದಿಂದ ದಿನಕ್ಕೆ ರೋಡ್ ರಾಬರ್ಸ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಬೆಳಗ್ಗೆ ರಾತ್ರಿ ಓಡಾಡೋದಕ್ಕೆ ಭಯ ಪಡಬೇಕಾದಂಥ ಪರಿಸ್ಥಿತಿ. ಯಾವಾಗ ಯಾರು ಅಟ್ಯಾಕ್ ಮಾಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ನೋಡಿ, ಇದು ಪಾರ್ಕು. ಸೊ ಇಲ್ಲಿ ಜನನೂ ಅಂತ ಏನು ಓಡಾಡ್ತಾ ಇಲ್ಲ. ಅದರಲ್ಲೂ ನೀವು ಬೆಳಗ್ಗೆ ಅಥವಾ ರಾತ್ರಿ ಅಂತ ಬಂದಾಗ ಸ್ವಲ್ಪ ಕಮ್ಮಿ ಜನನೇ ಇರ್ತಾರೆ. ಇದನ್ನು ನೋಡ್ಕೊಂಡಿದ್ದಾರೆ, ಯಾರು ವಾಕಿಂಗಿಗೆ ಬರ್ತಾರೆ, ಯಾರು ಬರಲ್ಲ ಅಂತ. ಆ ನಂತರ ಅಟ್ಯಾಕ್ ಮಾಡ್ದಂಗಿದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದ ಹಿನ್ನೆಲೆ ನೀತಿ ಏನು, ವಾಕಿಂಗ್ ಹೋಗುವಂತ ಸಂದರ್ಭದಲ್ಲಿ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅಂದ್ರೆ ಈ ಪ್ರಕರಣ ಅದಕ್ಕೆ ಉದಾಹರಣೆ ಆಗುತ್ತೆ. ಯಾಕಂತೇಳಿದ್ರೆ ದಿನನಿತ್ಯ ಬೆಳಗ್ಗೆ ಇದ್ದು ಅವರ ಆರೋಗ್ಯನ ಕಾಪಾಡಲಿಕ್ಕೆ ಬೆಳಗ್ಗೆ 5 ಗಂಟೆಗೆ ಹೋಗೋರು ಇರ್ತಾರೆ, 4 ಗಂಟೆಗೆ ಹೋಗೋರು ಇರ್ತಾರೆ. ಇಂಥವ್ರನ್ನ ನೋಡುವಂಥದ್ದು ಇಲ್ಲ, 11-12 ಗಂಟೆಗೆ ಮನೆ ಮುಂದೆ ವಾಕ್ ಮಾಡುವಂಥವ್ರು ಕೂಡ ಇರ್ತಾರೆ. ಸೊ ಇದನ್ನ ಗಮನಿಸಿಕೊಳ್ಳುವಂತಹ ರಾಬರ್ಸ್ಗಳು ಇರ್ತಾರೆ. 2 ವೀಲರ್ ನಲ್ಲಿ ಬರುವಂತದ್ದು, ವೆಪನ್ ಗಳನ್ನ ತೋರಿಸುವಂತದ್ದು, ಏಕಾಏಕಿಯಾಗಿ ಅವ್ರಿಗೆ ಬೆದರಿಸಿ ಅಲ್ಲಿರುವಂತ ಚಿನ್ನಾಭರಣ ಹೋಗುವಂಥದ್ದು, ಮೊಬೈಲ್ ಸ್ನ್ಯಾಚ್ ಮಾಡುವಂಥದ್ದು. ಕೆಲವು ಸಂದರ್ಭದಲ್ಲಿ ಏನಾದ್ರು ಅದನ್ನ ತಡಿಲಿಕ್ಕೆ, ಅಂದ್ರೆ ಇವ್ರಿಗೆ ಬೆದರಿಕೆ ಹಾಕ್ಲಿಕ್ಕೆ ಬಂದಾಗ ಅದನ್ನ ತಡಿಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಚಾಕುವಿನಿಂದ ಚುಚ್ಚುವಂತ ಕೆಲಸಗಳು ಕೂಡ ಆಗಿರುತ್ತೆ. ಸೊ ಇಲ್ಲೂ ಕೂಡ ಈಗ ಏನು ದೂರು ಕೊಟ್ಟಿದ್ದೇನೆ. ಈಗ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತದ್ದು, ಪೊಲೀಸ್ ಅಧಿಕಾರಿ ವಾಕ್ ಮಾಡುವಂತ ಸಂದರ್ಭದಲ್ಲಿ ಬಂದಂತ 3 ಜನರ ಗ್ಯಾಂಗ್ ಏನಿತ್ತು ಬಂದು ಚಾಕು ಡ್ರ್ಯಾಗರ್ ಅನ್ನ ತೋರಿಸಿ ಅವರ ಚಿನ್ನದ ಸರವನ್ನು ಕಿತ್ಕೊಂಡು ಈ ಬಗ್ಗೆ ದೂರು ನೀಡಲಾಗಿತ್ತು. ದೂರು ದಾಖಲಿಸಿಕೊಂಡಂತ ಪೊಲೀಸರು ಸಿಸಿ ಕ್ಯಾಮೆರಾ ಫುಟೇಜ್ ಮತ್ತು ಅವರನ್ನು ನೀಡಿದ ಹೇಳಿಕೆಗಳನ್ನ ಇಟ್ಕೊಂಡು ಸದ್ಯ 3 ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು. ಬಂಧಿಸಿ ಪ್ರಕರಣದ ತನಿಖೆ ನಡೆಸ್ತಾ ಇದ್ದಾರೆ. ಅಂದ್ರೆ ರಾಬರ್ಸ್ಗಳು ಅಂತ ಹೇಳಿದ್ರೆ ಇದು ಒಂದೇ ಪ್ರಕರಣ ಅಲ್ಲ, ಹಿಂದೆ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಇವರೆಲ್ಲ ಭಾಗಿಯಾಗಿರುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಬೇರೆ ಎಲ್ಲೆಲ್ಲಿ ಇವರು ರಾಬರಿಗಳನ್ನ ಮಾಡಿದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಪ್ರಕರಣದ ತನಿಖೆಯನ್ನು ಕೂಡ ಮುಂದುವರೆಸಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್, ತಮ್ಮ ಡೀಟೇಲ್ಸ್ಗಾಗಿ.